सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। तिरःपत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिवलये विस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौदेः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 217ನೆಯ ಸುಧಾಮೂಲ ಅದರಲ್ಲಿ ಟಿಪ್ಪಣಿ ವಿಚಾರ ಶೇಷವಾಕ್ಯಾರ್ಥ ಚಂದ್ರಿಕಾ ಈ ಟಿಪ್ಪಣಿಯ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು 6-7 ಲೈನ್ ಆದ್ಮೇಲೆ ಶುರುವಾಗುತ್ತೆ. ನನು ಅವಿದ್ಯಾ ಸಂಸ್ಕಾರಸ್ಯಾಪಿ ಅವಿದ್ಯಾಶ್ರಯಭೂತ ಆತ್ಮೈವ ಆಶ್ರಯ ಸ್ಯಾತ್. ಒಂದು ಪ್ರಶ್ನೆ ಮಾಡಿದ್ರು. ಈಗ ಜೀವನ್ಮುಕ್ತ ಅವನು ಅದ್ವೈತ ಸಾಕ್ಷಾತ್ಕಾರ ಪಡ್ಕೊಂಡಾಗಿದೆ. ಅದ್ವೈತ ಅಂದ್ರೇನು ಅನುಭವಕ್ಕೆ ಬಂದಾಯ್ತು. ಬಂದ ಮೇಲೆ ಇನ್ನೂ ಸಂಸಾರದಲ್ಲಿ ಇರ್ತಾನ, ಮೋಕ್ಷಕ್ಕೆ ಹೋಗ್ತಾನ, ಈ ಚರ್ಚೆ ಇತ್ತು. ಇಲ್ಲ ಸಂಸಾರದಲ್ಲಿ ಇರ್ತಾರೆ, ಒಂದಿಷ್ಟು ಹೊತ್ತು ಜೀವನ್ಮುಕ್ತಿ ಅವಸ್ಥೆ ಅಂತ ಅದನ್ನ ಕರೀತಾರೆ ಅಂತ ವಿಷಯ ಬಂತು. ಯಾಕೆ ಇರ್ತಾರೆ ಅಂತ ಪ್ರಶ್ನೆ. ಅದಕ್ಕೇನು ಉತ್ತರ, ಅವಿದ್ಯೆ ಸ್ವಲ್ಪ ಉಳಿಯುತ್ತೆ. ಹಾಗಾದ್ರೆ ಉಳಿಯೋದಿದ್ರೆ ಅವಿದ್ಯೆ ಎಲ್ಲಿ ಉಳಿಯುತ್ತೆ? ಇಲ್ಲ, ಅವಿದ್ಯೆ ಉಳಿಯೋದಂದ್ರೆ ಅವಿದ್ಯೆ ಸಂಸ್ಕಾರ ಆಯ್ತು. ಅವಿದ್ಯೆ ಸಂಸ್ಕಾರನೇ ಹೇಗೆ ಉಳಿಯುತ್ತೆ, ಎಲ್ಲಿ ಉಳಿಯುತ್ತೆ ಅಂತ ಪ್ರಶ್ನೆ. ಆಧಾರ ಯಾವುದು? ಅದಕ್ಕೆ ಆತ್ಮ ಅಂತ ಹೇಳ್ಬೇಕು. ಎಲ್ಲಿ ಅವಿದ್ಯೆ ಇತ್ತೋ ಅಲ್ಲಿ ಅವಿದ್ಯಾ ಸಂಸ್ಕಾರ ಇರ್ಬೇಕು. ಆಗ ಪ್ರಶ್ನೆ ಮಾಡಿದ್ರು, ಹೌದು ಅವಿದ್ಯೆ ಸಂಸ್ಕಾರ ಅಂದ್ರೆ ಆತ್ಮ ನಿಸ್ಸಂಗ, ಅವನಿಗೆ ಯಾವುದೇ ಒಂದು ಸಂಘ ಇರಲ್ಲ ಯಾವ ಪದಾರ್ಥದ್ದು. ಹಾಗಾಗಿ ಸಂಸ್ಕಾರ ಅವನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಆ ಜೀವನ್ಮುಕ್ತ ಆತ್ಮನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ನಚ ಯಥಾ ನಿರವದ್ಯಸ್ಯಾಪಿ ಅವಿದ್ಯಾಶ್ರಯತ್ವಂ ತದ್ವತ್ ಸಂಸ್ಕಾರಾಶ್ರಯತ್ವಪಿ ಕಿಂ ನ ಸ್ಯಾದಿತಿ ವಾಚ್ಯಂ. ಅದ್ರ ಮುಂದಿನ ಪ್ರಶ್ನೆ ಈಗ. ಅಲ್ಲ, ನಿಮ್ಮಲ್ಲೇ ಉತ್ತರ ಇದೆ, ಅದು ನಮ್ಮನ್ ಕೇಳ್ಬೇಡಿ ಅಂತಾರೆ ಅವರು. ಯಾಕೆ? ಈಗ ನೀವೇನ್ ಹೇಳಿದ್ರಿ, ದ್ವೈತಿಗಳು ಆಕ್ಷೇಪ ಮಾಡಿದ್ದೇನು? ಅಲ್ಲ, ಆತ್ಮ ನಿಸ್ಸಂಗ, ಅವನಿಗೆ ಯಾವುದೇ ಒಂದು ಸಂಘ ಇರಲ್ಲ, ಜೀವನ್ ಮುಕ್ತನಾಗದು. ಅದು ಅವಿದ್ಯಾ ಸಂಪರ್ಕನ, ಅವಿದ್ಯಾ ಸಂಸ್ಕಾರ ಅಲ್ಲಿ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡಿದ್ವಿ. ನೋಡಿ, ಅವನು ಜೀವನ್ ಮುಕ್ತ ಆಗೋ ಮುಂಚೆ ಮಾಮೂಲಿ ಆತ್ಮ ಇದ್ನಲ್ಲ, ಅವನಿಗೆ ಅವಿದ್ಯಾ ಇತ್ತಾ ಇಲ್ವಾ? ಅದು ವಸ್ತುತಃ ದೋಷ ಇರ್ಲಿಲ್ಲ, ಆದ್ರೂ ಇರೋ ತರ ಅಂತ, ಹಾಗೆ ಅಂತ ಅವ್ರು ಹೇಳೋದು. ಈಗ ಹೇಗೆ ಅಂದ್ರೆ, ನಮ್ಮ
ಸ್ವರೂಪ ಹೇಗೆ? ಸಚ್ಚಿದಾನಂದ, ತುಂಬಾ ಒಳ್ಳೆ ಸ್ವರೂಪ. ಈಗ ಸಂಸಾರದಲ್ಲಿ ಇಲ್ವಾ? ಇದೀವಿ. ಹಾಗಂತ ಇದೊಡೆ ಸಚ್ಚಿದಾನಂದ ಸ್ವರೂಪ ಅಂತೀರಿ, ಸಂಸಾರಕ್ಕೆ ಬಂದ್ ಬಿದ್ದಿದ್ದೀವಿ, ಇದೆಲ್ಲ ಬಂಧನವನ್ನ ಅನುಭವಿಸ್ತಾ ಇದೀವಿ ಅಂತ ಹೇಳಿ, ಇದು ಹೆಂಗ್ ಸರಿ? ಅದು ನಿರವಧ್ಯಸ್ಯಾಪಿ ಅವಿದ್ಯಾಶ್ರಯತೆ, ಒಪ್ಪಿದಾರೆ ಹಾಗೆ. ವಸ್ತುತಃ ಆತ್ಮ ಶುದ್ಧ, ಶುದ್ಧ ಒಳ್ಳೆ ಬೆಳಕಿನ ತರ ಅವನು ಆತ್ಮ, ಆದ್ರೆ ಅವಿದ್ಯೆ ಇದೆ ಅವನಲ್ಲಿ. ಹಾಗೆ ಅವಿದ್ಯಾ ಸಂಸ್ಕಾರ ಈಗ ಒಪ್ಪೋಣ ಏನಂತೆ? ಅವಾಗ ಉತ್ತರ ಕೊಡ್ತಾರೆ, ಇಲ್ಲ ಹಾಗೆ ಹೇಳಲಿಕ್ ಬರಲ್ಲ. ಯಾಕೆ? ಅಪರಿಣಾಮಿನಃ ತಸ್ಯ ಅಕಾರ್ಯಭೂತ ಅವಿದ್ಯಾಶ್ರಯತ್ವ ಉಪಪತ್ತಾವಪಿ ನ ಕಾರ್ಯಭೂತ ಸಂಸ್ಕಾರ ಆಶ್ರಯತ್ವಮಿತ್ಯಾಶಯಾತ್. ಅಂದ್ರೆ ಈಗ ಯಾವುದು ಬದಲಾಗತ್ತಲ್ಲ, ವಸ್ತು ಪರಿಣಾಮಿಯಾಗಿರತ್ತಲ್ಲ, ಅದು ಆತ್ಮನಲ್ಲಿದೆ ಅಂತ ಹೇಳ್ಬಾರ್ದು. ಆಗ ಅವ್ನು ನಿರ್ವಿಕಾರತ್ವ ಹೋಗ್ಬಿಡತ್ತೆ. ಆತ್ಮ ವಿಕಾರಕ್ಕೆ ಒಳಗಾಗಲ್ಲ. ಆತ್ಮ ಹೇಗೆ ಅಂದ್ರೆ ಇವಾಗ ಕಲ್ಗುಂಡು ತರ, ಯಾವುದೇ ವಿಕಾರ ಆಗಲ್ಲ. ಕಲ್ಗುಂಡಿಗೆ ಹೋಗಿ ಏನೇ ಬೈಯಿ ಏನೇ ಮಾಡಿ ಏನೂ ಆಗಲ್ಲ ವಿಕಾರ. ಆ ಪರಿಣಾಮ ಆಗೋ ವಸ್ತು ಜೊತೆಗೆ ಸೇರಿಸ್ಬಿಟ್ರೆ ಯಾವ ವಸ್ತುನೂ ಪರಿಣಾಮ ಆಗ್ಬಿಡತ್ತೆ. ಈ ದುಷ್ಟರು ಅವರು ಸಜ್ಜನರಿಂದ ವಿಮುಖರಾಗಿರ್ತಾರೆ, ದೇವರಿಂದ ವಿಮುಖರು, ಗುರುಗಳಿಂದ ವಿಮುಖರು. ಅವ್ರು ಬದಲಾಗೋದಲ್ಲ, ಇನ್ನೊಬ್ರನ್ನು ಬದಲಾಯಿಸ್ಬಿಡ್ತಾರೆ ಅವ್ರ ಜೊತೆಗೆ ಸೇರಿದವ್ರನ್ನ. ಆತರ ಈ ಅವಿದ್ಯೆ ಏನಿದೆಯಲ್ಲ, ಅದಿದ್ರೆ ತೊಂದ್ರೆ, ನೋ ಪ್ರಾಬ್ಲಮ್. ಯಾಕೆ? ಅವಿದ್ಯೆ ಏನಾಗುತ್ತೆ, ಅದು ಪರಿಣಾಮ ಆಗೋದಲ್ಲ, ಅದು ನಿತ್ಯ, ಅದು ಯಾವಾಗಲೂ ಇರುತ್ತೆ, ಅದನ್ನ ತೊಂದರೆ ಇಲ್ಲ. ಆದ್ರೆ ಅವಿದ್ಯೆ ಸಂಸ್ಕಾರ ಹಾಗಲ್ಲ. ಈ ಸಂಸ್ಕಾರ ಏನಾಗ್ಬಿಡುತ್ತೆ, ಅದು ಪರಿಣಾಮ ಅಂತ ಹೋಗುತ್ತೆ ಸಂಸ್ಕಾರ, ಅದು ಇರಬಾರದು. ಅದು ಬಂದ್ರೆ ಆತ್ಮ ಏನಾಗ್ಬಿಡ್ತಾನೆ, ಅವನು ವಿಕಾರಿ ಅಂತ ಆಗ್ಬಿಡ್ತಾನೆ, ವಿಕಾರ ಹೊಂದ್ಬಿಡ್ತಾನೆ ಆತ್ಮ ಅದರ ಸಂಪರ್ಕದಿಂದ, ಅವಿದ್ಯಾ ಸಂಸ್ಕಾರ ಇರೋದ್ರಿಂದ. ಹಾಗಾಗಿ ಅವಿದ್ಯಾ ಸಂಸ್ಕಾರ ಒಪ್ಲಿಕ್ ಬರಲ್ಲ, ಅವಿದ್ಯೆನ ಒಪ್ಪಬಹುದು ಅಂತ ಅಭಿಪ್ರಾಯ ಇದೆ ಅಂತ ಅದನ್ನ ಹೇಳ್ತಾರೆ. ಅಪರಿಣಾಮಿನಃ ತಸ್ಯ ಅಕಾರ್ಯಭೂತ, ಅಪರಿಣಾಮಿ ಯಾರು? ಈ ಆತ್ಮ, ಅವ್ನು ಬದಲಾಗಲ್ಲ ಯಾವತ್ತು. ಅದನ್ನ ನಿರ್ವಿಕಾರ ಅಂತ ಕರೀತಾರೆ. ನಿರ್ವಿಕಾರಿ, ನಿರ್ವಿಕಾರ ಅಂತ ಕನ್ನಡದಲ್ಲಿ ನಿರ್ವಿಕಾರಿ ಅಂತ ಕರೆಯೋದು, ನಿರ್ವಿಕಾರ ಅಂತ ಸಂಸ್ಕೃತದಲ್ಲಿ ಸಾಕು, ಅಷ್ಟಕ್ಕೆ. ವಿಕಾರ ಇಲ್ದೇ ಇರೋನು ಅಂತ ಅರ್ಥ. ವಿಕಾರ ಇಲ್ದೇ ಇರೋ ಆತ್ಮನಲ್ಲಿ ವಿಕಾರ ಆಗದೆ ಇರೋ ವಸ್ತುನ ಒಪ್ಪಬಹುದು ಹೊರತು ವಿಕಾರ ಆಗೋ ವಸ್ತುನ ಒಪ್ಪಬೇಡಿ ಅಂತ ಇದು ಒಟ್ಟು. ಹಾಗಾಗಿ ಏನಾಯ್ತು, ಸಂಸ್ಕಾರ ಆಶ್ರಯತ್ವ ಘಟಕತೆಯಾಪಿ ಅವಿದ್ಯಾ ಸಂಬಂಧಸ್ಯ ಆಶ್ರಯಣೀಯತ್ವಾತ್ ಸಾಕ್ಷಾತ್ಕೃತ ಅದ್ವೈತಾನ ವಿರೋಧಿ ಜ್ಞಾನೇನ ಅವಿದ್ಯಾ ನಿವೃತ್ತ್ಯಭ್ಯುಪಗಮೆ ತದಧೀನ ಸಂಸ್ಕಾರಾಶ್ರಯತ್ವಾನುಭವತ್ಯಾನ ಸಂಸ್ಕಾರಾದಪಿ ದ್ವೈತ ದರ್ಶನಾನುವೃತ್ತಿ ಇತಿ ಭಾವಃ ಅಂತ ಪೂರ್ಣ ಅಭಿಪ್ರಾಯವನ್ನು ಬಿಡಿಸಿದ್ರು. ಅಂತೂ ಜೀವನ್ ಮುಕ್ತರು ಈ ಜಗತ್ತನ್ನು ನೋಡ್ಬಾರ್ದು, ತಮ್ಮ ದೇಹವನ್ನ ನೋಡ್ಬಾರ್ದು, ಸುತ್ತಲೂ ಮತ್ತು ಜನರ ಜೊತೆ ಮಾತಾಡ್ಬಾರ್ದು, ಭಿಕ್ಷಾಟನೆ ಮಾಡ್ಬಾರ್ದು. ಯಾರು? ಜೀವನ್ ಮುಕ್ತರಾದ ಜ್ಞಾನಿಗಳು. ಆದ್ರೆ ನೀವು ಅದನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಯಾಕೆ? ಅವಿದ್ಯೆ ಹೋದ್ರು ಅವಿದ್ಯಾ ಸಂಸ್ಕಾರ ಉಂಟು. ಅವಿದ್ಯಾ ಸಂಸ್ಕಾರ ಇದ್ದಾಗ ಅವ್ನಿಗೆ ಅನ್ಸತ್ತೆ ಜೀವನ್ ಮುಕ್ತನಿಗೆ, ಓ ಇದೆಲ್ಲ ಜಗತ್ತಿದೆ, ನನ್ ದೇಹ ಇದೆ, ನಾನು ಭಿಕ್ಷಾಟನೆ ಮಾಡ್ಬೇಕು, ಇದೆಲ್ಲ ಅವಿದ್ಯೆಯಿಂದ ಆಗ್ತಾ ಇರೋದು. ಅದ ಅವಿದ್ಯೆಯ ಸಂಸ್ಕಾರದಿಂದ ಅವ್ನಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ, ಬಟ್ ಅದು ಉಳಿದಿರೋದ್ರಿಂದ ಸಂಸ್ಕಾರ ರೂಪೇಣ ಅವನು ಇದೆಲ್ಲ ಅನುಭವಿಸ್ತಾ ಇದ್ದಾನೆ, ಇದೆ ಇದೆ ಅಂತ ಭ್ರಮಿಸ್ತಾ ಇದ್ದಾನೆ ಅಂತ ತಾತ್ಪರ್ಯ. ಭ್ರಮೆ ಇದೆ ಅಂತಾನೆ, ಈ ಜಗತ್ ಸುಳ್ಳೆ, ಭ್ರಮೆಗೊಳ್ತಾ ಇದ್ದಾನೆ ಅಂತಾನೆ ಅದೇ ಹೇಳೋದು. ಅದಕ್ಕೆ ಇವರು ಉತ್ತರ ಹೇಳಿದ್ರು, ಇಲ್ಲ, ಈಗ ಸಂಸ್ಕಾರ ಅಂದ್ರೆ ಯಾವ್ದ್ರ ಸಂಸ್ಕಾರ ಇರುತ್ತೆ ಆತ್ಮನಲ್ಲಿ? ಅವಿದ್ಯಾ ಸಂಸ್ಕಾರ ಇರುತ್ತೆ. ನಮ್ ಪ್ರಶ್ನೆ ಅದೇ, ಈಗ ಅವಿದ್ಯೆನ ಒಪ್ಲಿಕ್ ಬರುತ್ತೆ, ಸಂಸ್ಕಾರ ಒಪ್ಲಿಕ್ ಬರಲ್ಲ. ಸಂಸ್ಕಾರವನ್ನು ಒಪ್ಲಿಕ್ ಬರುತ್ತೆ, ಅವಿದ್ಯೆನ ಒಪ್ಲಿಕ್ ಬರಲ್ಲ, ಹಂಗೆಲ್ಲ ಇಲ್ಲ. ಒಪ್ಪಿದ್ರೆ ಸಂಸ್ಕಾರ ಅಂದ್ರೆ ಯಾವ್ದ್ರ ಸಂಸ್ಕಾರ? ಅವಿದ್ಯೆಯ ಸಂಸ್ಕಾರ ಅಂತ ಹೇಳ್ಬೇಕು. ಆದ್ರೆ ಅವಿದ್ಯಾ ಸಂಬಂಧವನ್ನ ಆತ್ಮನಲ್ಲಿ ಒಪ್ಲೇಬೇಕಿಲ್ಲ, ಅವಿದ್ಯಾ ಸಂಸ್ಕಾರ ಹೇಗ್ ಬರುತ್ತೆ? ಈಗ ನಮಗೆ ಯಾರ ಸಂಸ್ಕಾರ ಇದೆ, ಅವ್ರು ಚೆನ್ನಾಗಿ ನಮ್ಗೆ ನೆನಪಿದ್ದಾರೆ, ಇನ್ನು ಅವ್ರು ಏನೇನ್ ಮಾಡ್ತಾ ಇದ್ರು ಅಂತ ಯಾರ್ದೋ ಒಂದು ವಿಷಯ ಬೇಕಲ್ಲ. ವಿಷಯ ಇಲ್ದೇನೆ ಸಂಸ್ಕಾರ ಇರುತ್ತೆ ಅಂದ್ರೆ ಹೇಗೆ? ಈಗ ಹಿಂದೆ ವಿಷ್ಣು ಸಹಸ್ರನಾಮ ಓದಿದ ಸಂಸ್ಕಾರ ಇದೆ, ವಾಯುಸ್ತುತಿ ಓದಿದ ಸಂಸ್ಕಾರ ಇದೆ, ಏನೋ ಒಂದು ಹೇಳ್ಬೇಕಲ್ಲ. ಬರೀ ಸಂಸ್ಕಾರ ಇದೆ ಅಂದ್ರೆ ಏನ್ ಸಂಸ್ಕಾರ ಅದು? ಹಾಗೆ ನೀವು ಜೀವನ್ ಮುಕ್ತನಿಗೆ ಸಂಸ್ಕಾರ ಇರುತ್ತೆ ಅಂದ್ರೆ ಸಾಕಾಗಲ್ಲ, ಅವಿದ್ಯೆ ಸಂಸ್ಕಾರ ಇದೆ ಅಂತ ಹೇಳ್ಬೇಕು. ಅಲ್ಲ, ಅವಿದ್ಯೆ ಹೋಗಿದ್ಯಾ ಇಲ್ವಾ ನಮ್ ಪ್ರಶ್ನೆ. ಯಾರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ, ಸಾಕ್ಷಾತ್ಕೃತ ಅದ್ವೈತಾನಾಂ, ಸಾಕ್ಷಾತ್ಕೃತ ಅದ್ವೈತರು ಅಂದ್ರೆ ಯಾರಿಗೆ ಈಗಾಗಲೇ ಅದ್ವೈತ ತತ್ವ ಸಾಕ್ಷಾತ್ಕಾರ ಆಗಿದೆ ಅಂಥವರು ಅವಿದ್ಯೆ ಸಂಬಂಧ ಪಡೆದಿದ್ದಾರ ಇಲ್ವಾ ಹೇಳಿ? ಪಡೆದಿಲ್ವಾ? ಅವಿದ್ಯಾ ಸಂಸ್ಕಾರನೂ ಇರಲ್ಲ. ಯಾಕೆ? ಅವಿದ್ಯೆನೇ ಇಲ್ಲ ಅಂದ್ಮೇಲೆ ಅವಿದ್ಯಾ ಸಂಸ್ಕಾರ ಹೇಗ್ ಬರುತ್ತೆ? ಈಗ ವಿಷ್ಣು ಸಹಸ್ರನಾಮನೇ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮದ ಸಂಸ್ಕಾರ ನಮ್ಗೆ ಹೇಗಿರುತ್ತೆ? ಹಾಗಾಯ್ತಿದೆ. ವಾಯುಸ್ತುತಿ ನಮಗ್ ಗೊತ್ತೇ ಇಲ್ಲ, ಆ ವಾಯುಸ್ತುತಿ ಸಂಸ್ಕಾರ ಇರಬಹುದು, ಹಂಗ್ ಹೇಳ್ದಾಗಾಯ್ತು. ವಾಯುಸ್ತುತಿ ಒಂದ್ ಶ್ಲೋಕ ಗೊತ್ತಿಲ್ಲ, ಅದ್ರ ಸಂಸ್ಕಾರ ಹೆಂಗ್ ಬರುತ್ತೆ? ಆ ತರ ಒಂದು ವಸ್ತುವಿನ ಸಂಸ್ಕಾರ ಇದೆ ಅಂದ್ರೆ ಆ ವಸ್ತು ಇದೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಅವಿದ್ಯಾ ಸಂಸ್ಕಾರ ಒಪ್ಪಿದಿರಿ ಅಂದ್ರೆ ಅವಿದ್ಯೆ ಒಪ್ಪಿದಿರಿ. ಹಾಗಾದ್ರೆ ಜೀವನ್ ಮುಕ್ತರಲ್ಲ, ಅವ್ರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಒಪ್ಪಿ. ಯಾಕೆ? ವಿರೋಧಿ ಜ್ಞಾನೇನ ಅವಿದ್ಯಾ ನಿವೃತ್ತಿ ಭವತಿ ಅಂತ ಒಪ್ಪಿದಿರಿ ನೀವು. ಯಾರೇ ಆಗ್ಲಿ, ನಮಗ್ ವಿರುದ್ಧವಾದದ್ ಬಂದಾಗ ಇನ್ನೊಂದು ಅದ್ರಕ್ ವಿರುದ್ಧವಾದದ್ ಹೋಗ್ಬೇಕು. ಬೆಳಕ್ ಬಂದಾಗ ಕತ್ತಲೆ ಹೋಗ್ಬೇಕು,
ಕತ್ತಲೆ ಇರತ್ತೆ ಅಂದ್ರೆ ಅದು ಕತ್ತಲೆ ಆಗಿರಲ್ಲ ಅಂತ ಅರ್ಥ ಅಷ್ಟೇ. ಬೆಳಗ್ ಬಂದಾಗ್ಲೂ ಆ ವಸ್ತು ಇದೆ ಅಂದ್ರೆ ಅದು ಕತ್ತಲೆ ಅಲ್ಲ ಅಂತ. ಕತ್ತಲೆ ಆಗಿದ್ರೆ ಅದು ಹೋಗಿರ್ಲೇಬೇಕು, ಯಾಕೆ ವಿರೋಧ ಇದೆ. ಇವನ್ ಬಂದ ಅಂದ್ರೆ ಅವ್ನು ಇರಬಾರದು, ವಿರೋಧ ಅಷ್ಟು. ಇಲ್ಲ ಇವನು ಬಂದ್ರು ಅವ್ನು ಇದಾನೆ ಅಂದ್ರೆ ಫ್ರೆಂಡ್ಶಿಪ್ ಆಗೋಗಿದೆ ಅಂತ ಅರ್ಥ. ಏನೋ ಒಂದ್ ಸ್ವಲ್ಪ ಆಗಿದೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ತುಂಬಾ ವಿರೋಧ ಇದ್ದಾಗ, ಅತ್ಯಂತಿಕ ವಿರೋಧ ಅಂತಾರೆ, ಬಹಳ ವಿರೋಧ ಇದ್ದಾಗ, ಅವ್ರವ್ರ ಮುಖ ನೋಡಲ್ಲ ಅಂತಿದ್ದಾಗ, ಮುಖ ನೋಡಿದಾರೆ ಅಂದ್ರೆ ಏನೋ ಒಂದ್ ಸ್ವಲ್ಪ ಇರ್ಬೇಕು ಅಂತ ಅರ್ಥ. ಏನೋ ನಾಟಕಕ್ಕಾದ್ರೆ ಏನೋ ಒಂದು ಅಷ್ಟಕ್ಕಾರು ಸ್ನೇಹತನ ಇದೆ ಅಂತಾನೆ ಅರ್ಥ. ಹಾಗೆ ಇಲ್ಲಿ ಜಡ ಪದಾರ್ಥಗಳಲ್ಲಿ ಈ ತರ ಎಲ್ಲ ಸ್ನೇಹ ಅದು ಇನ್ನೇನು ಕಾರಣಗಳನ್ನ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಒಂದ್ ಬಂತ ಅದಿರಲ್ಲ ಅಷ್ಟೇ, ಇನ್ನೊಂದ್ ಬಂತ ಇದಿರಲ್ಲ ಅಷ್ಟೇ. ಅದರಿಂದ ಅಲ್ಲಿ ಕೂಡಿಸ್ಲಿಕ್ಕೇನೋ ಆಗಲ್ಲ. ಹಾಗಾಗಿ ಜ್ಞಾನ ಬಂದಾಗ ಇನ್ನೂ ಅವಿದ್ಯೆ ಹೋಗ್ಲಿಲ್ಲ ಅಂತಂದ್ರೆ ಅದು ಏನರ್ಥ? ಮತ್ತೆ ಅದ್ವೈತ ಸಾಕ್ಷಾತ್ಕಾರ ಹೊಂದಿದ್ದಕ್ಕಾದ್ರೂ ಏನರ್ಥ ಇದೆ? ಸುಮ್ನೆ ಯಾಕೆ ಅದ್ವೈತ ಸಾಕ್ಷಾತ್ಕಾರ ಪ್ರಯತ್ನ ಪಡ್ಬೇಕು? ಈಗ ಯಾರಿಗ ಅದ್ವೈತ ಸಾಕ್ಷಾತ್ಕಾರ ಆಗಿಲ್ಲ ಅವನಿಗೂ ಅವಿದ್ಯೆ ಇದೆ, ಇವನು ಸಾಕ್ಷಾತ್ಕಾರ ಆದವನ್ಗೂ ಅವಿದ್ಯೆ ಇದೆ, ಇದು ಸಾಕ್ಷಾತ್ಕಾರ ಆದ್ರೂ ಅವಿದ್ಯಾ ಸಂಸ್ಕಾರನೂ ಇದೆ. ಮತ್ ಏನ್ ವ್ಯತ್ಯಾಸ ಏನ್ ಬಂತ ಹಾಗಾದ್ರೆ? ಆದ್ರಿಂದ ನೀವು ಯಾವ ಸಂಸ್ಕಾರ ಇಟ್ಕೊಂಡು ಈ ದ್ವೈತ ಪ್ರಪಂಚ ನೋಡ್ತಾ ಕೂತಿರ್ತಾನೆ ಭ್ರಮೆಯಲ್ಲಿ ಅಂತ ಹೇಳ್ತೀರಿ? ಹೇಳಲಿಕ್ ಬರಲ್ಲ ಅಂತ. ಇಷ್ಟು ಇದರ ಅಭಿಪ್ರಾಯ. ಇದಾದ್ಮೇಲೆ ಏತೇನಾ ಅಂತ ಮುಂದಿನ ಸುಧಾ ಅಭಿಪ್ರಾಯವನ್ನು ಬಿಡಿಸ್ತಾ, ಕರ್ಮಣೋಪಿ ಅವಿದ್ಯಾ ಕಾರ್ಯತೆಯ ತನ್ನಿವೃತ್ತು. ಅಷ್ಟೇ ಅಲ್ಲ, ನೀವು ಕರ್ಮದಿಂದ ಅವ್ನು ನೋಡ್ತಾನೆ ಪ್ರಪಂಚವನ್ನ, ಭ್ರಮೆ ಕಲ್ಪಿತಾನೆ. ಪ್ರಪಂಚ ಏನು ಸುಳ್ಳು, ಆದ್ರೂ ಪ್ರಬಲವಾದ ಪ್ರಾರಬ್ಧ ಕರ್ಮ ಇತ್ತು, ಹಾಗಾಗಿ ನೋಡ್ತಾ ಇದ್ದಾನೆ ಅಂತಂದ್ರೆ ಅದು ತಪ್ಪು. ಯಾಕೆಂದ್ರೆ ನೀವು ನೋಡಿ, ಕರ್ಮ ಸಂಬಂಧ ಎಲ್ಲಿದೆ ಅಂತ ಹೇಳ್ಬೇಕು. ನಮ್ ಪ್ರಶ್ನೆ ಮತ್ತದೇ. ಅದೇನಾಗ್ಬಿಡಿದೆ, ಅವ್ರ ಸಿದ್ಧಾಂತದಲ್ಲಿ ಆತ್ಮ ಏನಿದಾನೋ ಅಸಂಗ, ಅದ್ರಲ್ಲಿ ಯಾವ್ದು ಸಂಘನೂ ಇರಲ್ಲ, ವಿಕಾರ ಆಗ್ಬಾರ್ದು ಬಿಡುತ್ತೆ. ಏನಾರು ಒಂದಿಗೆ ಒಂದ್ಗೇನಾದ್ರು ಬಂದು ಏನಾದ್ರು ಅಂಟ್ಕೊಂಡ್ಬಿಟ್ರೆ ಆತ್ಮನಿಗೆ ವಿಕಾರ ಆಗ್ಬಿಡುತ್ತೆ, ಅದಾಗ್ಬಾರ್ದು ಅಂತ. ಅವ್ನ್ ನಿರ್ಗುಣ ನಿರ್ವಿಕಾರ ಅಂತ ಒಪ್ಪಿದ್ದಾರೆ. ಅವ್ನಲ್ಲಿ ಏನೋ ಗುಣ ಇರಲ್ಲ, ಏನೋ ವಿಕಾರ ಆಗಲ್ಲ ಅವನಿಗೆ. ನೀವ್ ವಿಕಾರ ಆಗ್ಬಾರ್ದು ಅಂದ್ರೆ ಒಂದ್ ವಸ್ತು ಟಚ್ ಆಗ್ಬಾರ್ದು ಅಂತ ಹೇಳ್ತಾರೆ. ಒಂದ್ ವಸ್ತು ಟಚ್ ಆಗದು ಸೇರ್ಕೊಂಡ್ಬಿಡ್ತಾ ವಿಕಾರ ಆಗ್ಬಿಡುತ್ತೆ. ವಸ್ತುತಃ ಇದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ವಸ್ತುವನ್ನ ಮುಟ್ಟಿದ ಕೂಡಲೇ ವಿಕಾರ ಆಗತ್ತಾ? ಇಲ್ಲ. ಅಭಿಮಾನ ಇದ್ರೆ, ಪ್ರೀತಿ ಅಭಿಮಾನ ಎಲ್ಲ ಇದ್ರೆ ವಿಕಾರ ಆಗತ್ತೆ. ಎಲ್ಲೋ ಇದ್ರೂ ಆಗತ್ತೆ ನಮಗ್ ವಿಕಾರ. ಮುಟ್ಲೇಬೇಕು ಅಂಟ್ಕೊಳ್ಳೇಬೇಕು ಅಂತಾನೂ ಇಲ್ಲ. ಎಲ್ಲೋ ನಮ್ಮವ್ರು, ಅಯ್ಯೋ ನಮ್ಮವ್ರಿಗೆ ಹೀಗ ಆಗ್ಬಿಡ್ತಾ, ಅಯ್ಯೋ ಛೇ ಅಂತ ಇಲ್ಲಿ ವಿಕಾರ ಎಲ್ಲ ಆಗ್ತಾ ಇರತ್ತೆ. ಯಾಕೆ? ಮುಟ್ಟಿಲ್ಲ, ಏನಿಲ್ಲ, ಗೊತ್ತಿಲ್ಲ, ನೋಡಿಲ್ಲ, ವಿಷಯ ಕೇಳಿದ್ದಷ್ಟೇ. ಅಂದ್ರೆ ಅಭಿಮಾನಾದಿಗಳಿಲ್ದೆ ಹೋದ್ರೆ ಎಲ್ಲೂ ಆತ್ಮನಲ್ಲಿ ವಿಕಾರ ಆಗಲ್ಲ. ಇವ್ರು ಹೇಳ್ತಾ ಇರೋದು ಕೇವಲ ಒಂದು ಸಂಬಂಧ, ವಸ್ತುವಿನ ಸಂಬಂಧ ಬಂದ್ರೆ ವಿಕಾರ ಆಗ್ಬಿಡುತ್ತೆ, ಅದರಿಂದ ನಿರ್ವಿಕಾರ ಆತ್ಮ ಅವ್ನು ಒಪ್ಲಿಕ್ಕೆ ಬರಲ್ಲ ಅಂತ. ಇದು ಹೇಗ್ ಸರಿ? ಈ ಕರ್ಮ ಇದೆ ಅಪ್ಪ, ಯಾವ್ದೋ ಕರ್ಮ ಎಲ್ಲಿರ್ಬೇಕದು? ಆತ್ಮನಲ್ಲೇ ಇರ್ಬೇಕು. ಯಾಕೆ? ಅವನಿಗೆ ತಾನೆ ಜೀವನ್ ಮುಕ್ತಿ ಅವಸ್ಥೆ, ಅವನೇ ತಾನೇ ನೋಡ್ಬೇಕು ಇಡೀ ಪ್ರಪಂಚವನ್ನ. ಎರಡನೇದು ಸುಳ್ಳಾದ ಪ್ರಪಂಚವನ್ನ. ಕರ್ಮ ಸಂಬಂಧ ಇದೆಯಾ? ಹೇಗೆ ಹೇಳ್ತೀರಿ ಕರ್ಮ ಸಂಬಂಧ? ಕರ್ಮ ಸಂಬಂಧ ಬಂದ್ರೆ ಆತ್ಮನಿಗೆ ಒಳಗಡೆ ಕರ್ಮಕ್ಕೂ ಅವನಿಗೂ ಲಿಂಕ್ ಕೊಟ್ರೆ, ನೀವು ಹಚ್ಚಿದ್ರೆ ಮುಗೀತು. ಆಗ ಆತ್ಮನಿಗೆ ವಿಕಾರ ಬಂದ್ಬಿಡ್ತು, ಒಂದ್ ನಿರ್ವಿಕಾರ ಅಂತ ಆಗಲ್ಲ. ಹಾಗಾಗಿ ಅಸಂಗಸ್ಯ ಆತ್ಮನಃ ವಿನಾಯೇವ ಅವಿದ್ಯಾ ಸಂಬಂಧೇನ ಕರ್ಮಾಶ್ರಯತ್ವಂ ಚ ಆಯುಕ್ತಂ. ಹಾಗಾಗಿ ಏನ್ ಹೇಳ್ಬೇಕು? ಇಲ್ಲ ಇಲ್ಲ, ನಿಜ ವಿದ್ಯಾ ಸಂಬಂಧದಿಂದ ತೋರತ್ತಷ್ಟೆ, ಇಲ್ಲ ಕರ್ಮದ ಸಂಪರ್ಕ, ಆದ್ರೆ ಅವಿದ್ಯೆ ಇರೋದೇನ್ ತೋರತ್ತೆ. ಮತ್ತೆ ಅವಿದ್ಯೆನ್ ಎಲ್ಲಿದ್ರು ಹೇಳ್ಕೊಂಡ್ ಬರ್ಲೇಬೇಕು. ಆ ವಿದ್ಯೆ ಇದೆಯಾ ಹೇಳಿ? ಅದ್ವೈತ ಸಾಕ್ಷಾತ್ಕಾರದವ್ರಿಗೆ ಅವಿದ್ಯೆ ಇರಲ್ಲ ಅಂತಾನೆ ಅರ್ಥ. ಅದನ್ನ ಅವಿದ್ಯೆ ಇಲ್ಲದೆ ನಿಮ್ಮ ಸಿದ್ಧಾಂತದಲ್ಲಿ ಏನಿಲ್ಲ. ಅದಕ್ಕೆ ಅವಿದ್ಯೆ ಮಾಯೆ ಅನ್ನೋದನ್ನ ಅದ್ವೈತ ಸಿದ್ಧಾಂತದಲ್ಲಿ ಖಂಡನೆ ಮಾಡಿದ್ರ ಮುಗೀತು. ಸಿದ್ಧಾಂತಕ್ಕೆ ಉತ್ಥಿತಿ ಇಲ್ಲ. ಸಿದ್ಧಾಂತ ಹೇಗ್ ಬರ್ಬೇಕು? ಅವಿದ್ಯಾ, ಅದಕ್ಕೆ ಮಾಯಾವಾದಿಗಳು ಅಂತ ಕರೆಯೋದು. ಮಾಯಾ ಅಂದ್ರೆ ಅವಿದ್ಯೆ. ಆ ಅವಿದ್ಯೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ವಾದ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಅದಕ್ಕೆ ಮಾಯಾವಾದಿಗಳು ಅಂತ. ಅದು ಕೆಟ್ಟ ಶಬ್ದ ಅಲ್ಲ. ಮಾಯೆ ಅಂದ್ರೇನೋ ಐಂದ್ರಜಾಲಿಕವಾಗಿ ಏನೋ ಹೇಳ್ತಾರೆ, ಮೋಸ ಮಾಡ್ತಾರೆ, ಆ ತರ ಅರ್ಥದಲ್ಲಿ ಬಂದಿಲ್ಲ. ಮಾಯಾ ಅನ್ನೋ ಶಬ್ದಕ್ಕೆ ಅವಿದ್ಯೆ ಅಂತ ಅರ್ಥ. ಅವ್ರು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ, ಮಾಯಾ ವಿದ್ಯೆ ಬೇರೆ ಅಂತ. ಬಟ್ ನಾವು ಒಂದೇ ಅಂತ ಅದನ್ನ ನಿರೂಪಣೆ ಮಾಡ್ತೀವಿ. ಮಾಯೆ ಬೇರೆ ಅಲ್ಲ, ಅವಿದ್ಯೆ ಬೇರೆ ಅಲ್ಲ ಅಂತ. ಅಂತೂ ಇರ್ಲಿ ಆ ಪಕ್ಷ. ಮಾಯಾ ಅಂದ್ರೆ ಈ ಅವಿದ್ಯೆಯನ್ನೇ ಅವ್ರು ಮಾಯೆ ಅಂತ ಕರೆಯೋದು. ಅದನ್ನೇ ಪ್ರಧಾನ ಅಂತ ಇಟ್ಕೊಂಡು ವಾದ ವಿಚಾರಕ್ಕೆ ಹೊರಡ್ತಾರೆ. ಅವರು ಮಾಯಾವಾದಿಗಳು ಅಂತ. ಅದು ಬೇರೆ ಅರ್ಥದಲ್ಲಿ ಮಾಯಾ ಅಂತ ನಮ್ ಕನ್ನಡದ ಮಾಯಾ ಸೇರ್ಕೊಂಡ್ಬಿಟ್ಟಿದೆ, ಅದು ಬೇರೆ. ಅಂತೂ ಈ ಮಾಯಾವಾದಿಗಳ ಪ್ರಕಾರ ಅವಿದ್ಯೆ ಅನ್ನೋ ಪ್ರಧಾನ. ಅವಿದ್ಯೆನೇ ಜಗತ್ತಿಗೆ ಕಾರಣ ಅನ್ನೋಷ್ಟು ಅವ್ರಿಗೆ. ಜಗತ್ತಿಗೆ ದೇವ್ರ ಕಾರಣ ಅಲ್ಲ. ಯಾಕೆ? ಜಗತ್ ಸುಳ್ಳು. ಸುಳ್ಳಾದ ಜಗತ್ತಿಗೆ ದೇವ್ರ ಹೆಂಗ್ ಕಾರಣ ಆಗ್ತಾನೆ? ಅವಿದ್ಯೆ ಕಾರಣ ಆಗಿದೆ. ಅವಿದ್ಯೆ ಏನ್ ಮಾಡ್ತು? ಇರೋ ಒಬ್ಬ ದೇವರನ್ನ ಅನೇಕ ಜಗತ್ತನ್ನಾಗಿ ತೋರಿಸ್ತಾ ಇದೆ. ಇದು ಅವಿದ್ಯೆ ಮಾಡಿದ ಕೆಲಸ. ಹಾಗಾದ್ರೆ ನಿಮಗ್ ಜಗತ್ ಕಾಣ್ತಾ ಇರೋದು ಅವಿದ್ಯೆಯಿಂದ, ಆ ದೇವರಿಂದಲ್ಲ. ಮತ್ ನಾವು ಸುಳ್ಳು, ನಾವೆಲ್ಲ ಅವಿದ್ಯೆಯಿಂದ ಕಾಣ್ತಾ ಇರೋದು, ಅವಿದ್ಯೆಯಿಂದ ಇರೋದು ನಾವು. ಸತ್ಯನಾ? ಹೌದು, ನಾವು ಸತ್ಯನ. ನಮ್ ದೇಹ ಇದ್ಯಾವ್ದು ಅಲ್ಲ, ನಮ್ಮಲ್ಲಿರೋ ಜೀವ. ಆ ಜೀವ ಎಷ್ಟ್ ಜನ ಇದ್ದಾರೆ? ಅವನೊಬ್ನೇ ಜೀವ, ಅದು ದೇವರೊಬ್ನೇ ಅಂತ. ಹಿಂಗೆ ಕೊನೆಗೆ ಉಳಿಯೋದು ಒಂದೇ ತತ್ವ. ಆದ್ರೆ ಅದ್ರಲ್ಲಿ ಆಕಾರ ಇಲ್ಲ, ಗುಣ ಇಲ್ಲ, ವಿಕಾರ ಇಲ್ಲ, ಏನೂ ಆಗಲ್ಲ.
ಮತ್ತೆ ಅವಿದ್ಯೆ ಸಂಬಂಧ ಇದೆಯಾ? ಸಂಬಂಧ ಒಪ್ಪಿದ್ರೆ ಮತ್ತೆ ನಿರ್ವಿಕಾರತ್ವಕ್ಕೆ ಭಂಗ ಬರುತ್ತೆ. ಆ ವಿಕಾರತ್ವಕ್ಕೆ ಭಂಗ ಬರುತ್ತೆ. ವಿಕಾರ ಅವನು ಆಗಬಾರ್ದು, ನಿರ್ವಿಕಾರತ್ವ ಸ್ಥಾಪನೆ ಆಗ್ಬೇಕು. ಹಾಗಾದ್ರೆ ಅವನ್ ವಿಕಾರ ಅಲ್ಲ ಅಂತ ಒಪ್ಪಬೇಕು. ಆ ನಿರ್ವಿಕಾರತ್ವಕ್ಕೆ ಭಂಗ ಬಂತು, ಸರಿಯಾಗಿದೆ. ನಿರ್ವಿಕಾರತ್ವಕ್ಕೆ ಭಂಗ ಹೇಗ್ ಬಂತು? ಅವಿದ್ಯೆಯ ಸಂಬಂಧ ಬಂತು ಅಂತಂದ್ರೆ ಚೇತನನಿಗೆ, ಆ ಶುದ್ಧ ಚೇತನ ಒಬ್ಬ ಇದನಲ್ಲ, ನಿರ್ಗುಣ ಬ್ರಹ್ಮ, ಅವಿದ್ಯೆ ಸಂಪರ್ಕ ಬಂತು ಅಂದ್ರೆ ನಿರ್ವಿಕಾರತ್ವ ಇದ್ದದ್ದು ಹೊರಟೋಗ್ಬಿಡುತ್ತೆ. ಅದು ಹೋಗ್ಬಾರ್ದು. ಆಗ ವಿಕಾರತ್ವದ ಸಂಬಂಧ ಅವನಿಗೆ ಬಂದ್ಬಿಡುತ್ತೆ ಅಂತ ಇದೊಂದು ವಿಷಯ. ಹೀಗೆ ಅಸಂಗನಾದ ಆತ್ಮನಿಗೆ ಅವಿದ್ಯೆಯ ಸಂಬಂಧ ಒಪ್ಲೇಬೇಕು. ಒಪ್ತೀರಿ ಅಂದ್ರೆ ಅಸಂಗ ಅಲ್ಲ, ಸಂಘ ಆಗೋಯ್ತು ಅಂತ ಇದನ್ನೇ ಖಂಡನೆ ಮಾಡ್ತಾ ಬಂದ್ರು. ಮುಂದಕ್ಕೆ ಒಂದು ಅನುಮಾನವನ್ನ ಪ್ರಯೋಗ ಮಾಡಿದ್ದಾನೆ. ಪಟಸ್ಯ ತಂತ್ವತಿರಿಕ್ತ ಹಸ್ತ ವಿತಸ್ತ್ಯಾದಿ ಅವಚ್ಛೇದ್ಯ ಭಾಗವತ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆಯಿಂದ ಅನುಮಾನವನ್ನ ನಾವು ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಈ ಬಟ್ಟೆ ಏನಿದೆಯಲ್ಲ, ಆ ತರ ಅವಿದ್ಯೆ. ಬಟ್ಟೆಗೆ ಏನಾಗತ್ತೆ, ಬರೀ ದಾರ ಅಷ್ಟೇ ಅಲ್ಲ, ದಾರ ಬಿಟ್ಟು ಬೇಕಾದಷ್ಟು ವಿಭಾಗಗಳಿದೆ. ಈಗ ಬಟ್ಟೆಲಿ ಒಂದ್ ದಾರ ತೆಗೆದ್ವಿ, ಒಂದಿಷ್ಟು ಭಾಗ ಹರಿದ್ವಿ, ಅದೊಂದು ಪರಿಮಾಣ, ಇದೊಂದಿಷ್ಟು ಭಾಗ ಹರಿದ್ವಿ, ಅದಷ್ಟು ಒಂದು ಅಂಗುಲದಷ್ಟು, ಒಂದು ಹೆಬ್ಬೆರಳು, ಒಂದು 5 ಬೆರಳಿನಷ್ಟು, ಒಂದಿಷ್ಟಿಷ್ಟ ಕಟ್ ಮಾಡ್ಬೋದಲ್ಲ ಪೀಸನ್ನ ಬಟ್ಟೆಯಲ್ಲಿ. ಅದನ್ನೆಲ್ಲ ಹೇಗ್ ಪೀಸ್ ಮಾಡ್ತಿರೋ ಹಾಗೆ ಅವಿದ್ಯೆಯಲ್ಲೂ ಪೀಸ್ ಮಾಡ್ತಾ ಹೋಗಿಂತ. ಆದ್ರೆ ಅವಿದ್ಯೆಗೂ ಅದಕ್ಕೆ ವ್ಯತ್ಯಾಸ ಇದೆ. ಈ ಬಟ್ಟೆ ಅದು ಹುಟ್ಟೋದು ವಸ್ತು, ಅದನ್ನ ನೀವು ಒಂದಿಷ್ಟು ದಾರ ಸೇರಿಸಿ ಒಂದಿಷ್ಟು ಭಾಗ ಸೇರಿಸಿ ಕೊನೆಗೊಂದು ಈ ಖಂಡಪಟಗಳನ್ನೇ ಸೇರಿಸಿ ಒಂದ್ ಮಹಾಪಟ ಮಾಡ್ಬೋದು. ಖಂಡ ಅಂದ್ರೆ ತುಂಡ್ ಬಟ್ಟೆ ಇಟ್ಕೊಂಡು ಒಂದ್ ದೊಡ್ಡ ಬಟ್ಟೆ ಮಾಡ್ಬೋದು. ಯಾಕೆಂದ್ರೆ ಅದು ತುಂಡ್ ಆಗಿದೆ, ಅದು ಅನಿತ್ಯ, ಅದು ಹುಟ್ಟತ್ತೆ, ನಾಶ ಆಗತ್ತೆ ಆ ವಸ್ತುಗಳು. ಅವಿದ್ಯೆ ಹಾಗಲ್ಲ, ಅವಿದ್ಯೆ ಅನಾದಿ ಅಂತ ಒಪ್ಪಿದ್ದಾರೆ ಅದ್ವೈತ ಸಿದ್ಧಾಂತದಲ್ಲಿ. ನಮ್ಮಲ್ಲೂ ಅವಿದ್ಯೆ ಅನಾದಿನೇ, ಆ ಅನಾದಿ ಕಾಲದಿಂದ ನಮ್ಗೆ ಅವಿದ್ಯೆ ಇದೆ, ಹಾಗಾಗಿ ಸಂಸಾರದಲ್ಲೇ ಇದೀವಿ. ಅವ್ರು ಹೇಳೋ ಅವಿದ್ಯೆ, ನಾವ್ ಹೇಳೋ ವಿದ್ಯೆ ಸ್ವಲ್ಪ ವ್ಯತ್ಯಾಸ ಇದೆ, ಅದೊಂದ್ ಬೇರೆ. ಅದನ್ನೆಲ್ಲ ಜಿಜ್ಞಾಸಾಧಿಕರಣ ಸುಧಾ ಪಾಠದಲ್ಲಿ ನಾವು ನೋಡ್ಬೋದು, ಮುಂದೆ ಬರುತ್ತೆ. ಮೊದಲನೇ ಅಧ್ಯಾಯದ ಮೊದಲನೇ ಸೂತ್ರದ ವಿಚಾರ. ಇಲ್ಲಿ ಯಾಕೆ ಇಲ್ಲಿ ಅಂದ್ರೆ ಘಟದಂತೆ ಅಲ್ಲ ಇದು ಅಂತ ಹೇಳಿ. ಮಡಿಕೆಗೆ ಭಾಗಗಳಿದೆ, ಒಂದಿಷ್ಟು ಭಾಗ ಸೇರಿಸಿದ್ರೆ ಮಡಿಕೆ ಆಗುತ್ತೆ. ಸಾವಯವ ಅಂತ ಒಪ್ಪಿದೀವಿ, ಅದಕ್ಕೆ ಅವಯವಗಳಿರುತ್ತೆ, ಅವಿದ್ಯೆಗೆ ಅವಯವ ಇರಲ್ಲ. ನಮ್ ದೇಹಕ್ಕೆ ಅವಯವ ಇದೆ, ಹಾಗೆ ಅವಿದ್ಯೆಗೆ ಅವಯವ ಇಲ್ಲ. ಯಾಕೆ? ಅನಾದಿತಯ ಅವಯವ ಅನಾರಭ್ಯತ್ವ ಅಂತ ಬರುತ್ತೆ. ಮತ್ತೆ ಪ್ರದೇಶ ಅನಂಗೀಕಾರ, ಇಲ್ಲ ಅವಯವ ಬಿಟ್ಟು ಇನ್ನೊಂದು ಪ್ರದೇಶ ಅಂತ ಕರಿತೀವಿ, ಅದು ಅವಯವ ಆಗ್ಬೇಕು ಅಂತಿಲ್ಲ. ಈಗ ಉದಾಹರಣೆಗೆ ನಮ್ಮ ಸಿದ್ಧಾಂತದಲ್ಲಿ ಆಕಾಶಕ್ಕೆ ಅವಯವಗಳಿದೆಯಾ ಇಲ್ವಾ? ಆಕಾಶಕ್ಕೆ ಪ್ರದೇಶ ಇದೆ ಅಂತ ಒಪ್ತಾರೆ. ಪ್ರದೇಶ ಅಂದ್ರೆ ಇವಾಗ ಒಂದು ಹಕ್ಕಿ ನೋಡಿ ಹಾರ್ತು, ಈ ಪ್ರದೇಶದಲ್ಲಿ ಹಕ್ಕಿ ಹಾರ್ತಾ ಇದೆ, ಈ ಪ್ರದೇಶದಲ್ಲಿ ಹಕ್ಕಿ ಹಾರ್ತಾ ಇದೆ ನಾವು ಹೇಳ್ತೀವಿ. ವಸ್ತುದ ಆಕಾಶದಲ್ಲಿ ವಿಭಾಗ ಇದೆಯಾ? ಹಾಗೆ ಒಂದೇ ಆಕಾಶ ತಾನೆ. ಒಂದೇ ಆಕಾಶದಲ್ಲಿ ಈ ಕಡೆ ಹಕ್ಕಿ ಹಾರ್ತು, ಈ ಪ್ರದೇಶದಲ್ಲಿ ಈ ಭಾಗದಲ್ಲಿ ಹಕ್ಕಿ ಹಾರ್ತು ಅಂದ್ರೆ ಆ ಭಾಗ ಎಲ್ಲಿದೆ? ಆಕಾಶದಲ್ಲಿ ಭಾಗ ಅಂತಿಲ್ಲ, ಅದು ಒಂದೇ ಆಕಾಶ. ಆದ್ರೆ ಇಹ ಪಕ್ಷಿ ನೇಹ ಪಕ್ಷಿ ಅಂತ ಪ್ರತೀತಿ ಇದೆ. ಇದನ್ನು ಸುಧಾದಲ್ಲೆಲ್ಲ ವಿಚಾರ ಮಾಡ್ತಾರೆ. ಪ್ರಕೃತಿ ಅಧಿಕರಣ ನ್ಯಾಯ ಸುಧಾದಲ್ಲಿ ಬರುತ್ತೆ, ಅಂದ್ರೆ ಮೊದಲನೇ ಅಧ್ಯಾಯ ಕೊನೆಗೆ ಬರುತ್ತೆ. ಇನ್ನು ನಾವು 3ನೇ ಅಧ್ಯಾಯ ಇರೋದ್ರಿಂದ ಮೊದಲನೇ ಅಧ್ಯಾಯ ಬಂದ್ಮೇಲೆ ನೋಡೋಣ ಅದನ್ನ. ಈ ಇಹ ಪಕ್ಷಿ ನೇಹ ಪಕ್ಷಿ ಎಂದಾಗ ಈ ಭಾಗದಲ್ಲಿ ಪಕ್ಷಿ ಇದೆ, ಈ ಭಾಗದಲ್ಲಿ ಪಕ್ಷಿ ಇಲ್ಲ. ಅಯ್ಯೋ ಒಂದೇ ಆಕಾಶ, ಭಾಗ 2 ಹೇಗ್ ಮಾಡಿದ್ರಿ? ಸಾವಿರಾರು ಪಕ್ಷಿ ಸಾವಿರಾರು ಭಾಗದಲ್ಲಿದೆ ಆಕಾಶದಲ್ಲಿ. ಏರೋಪ್ಲೇನ್ ಈ ಭಾಗಕ್ಕೆ ಹೋಯ್ತು, ಈ ಭಾಗಕ್ಕೆ ಹೋಯ್ತು, ಅಲ್ಲಿ ಭಾಗಗಳೇ ಇಲ್ಲ. ಆಕಾಶ ಇರೋದೇ ಒಂದೇ ಅಂದ್ಮೇಲೆ ಅದ್ರಲ್ಲಿ ಭಾಗ ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆ. ಈಗ ನೀರಿದ್ದ ಹಾಗೆ ಒಂದೇ ಅಖಂಡ ನೀರು ಅನ್ಕೊಳ್ಳಿ, ನೀರಲ್ಲಿ ಭಾಗ ಏನ್ ಮಾಡೋದು? ನೀರೆಲ್ಲ ಕಡೆ ಇದೆ ಅಷ್ಟೇ, ಆಕಾಶನೂ ಎಲ್ಲಾ ಕಡೆ ಇದೆ. ಆದ್ರೆ ಭಾಗ ಮಾಡ್ತಿರೋ ಇಲ್ವೋ? ಹೌದು, ಅದು ಪ್ರದೇಶ ಅಂತ ಕರೀತಾರೆ. ನಮ್ಮ ಸಿದ್ಧಾಂತದಲ್ಲಿ ಹಾಗಿಲ್ಲ, ಇದೆ. ಈ ಭೂತಾಕಾಶ ಏನಿದೆ ಅದಕ್ಕೆ ಭಾಗ ಇದೆ, ನಾವು ಒಪ್ಪಿದೀವಿ. ಅವ್ಯಾಕೃತಾಕಾಶಕ್ಕೆ ಒಪ್ಪಿಲ್ಲ. ಅಂತೂ ಇರ್ಲಿ, ನಮ್ಮ ಸಿದ್ಧಾಂತದ ಪ್ರಕಾರ ಇದೆ ಇಲ್ಲ ಅನ್ನೋ ಮಾತಿರ್ಲಿ. ಆದ್ರೆ ಇಲ್ಲಿ ನೀವು ಪ್ರದೇಶ ಅಂತ ಏನ್ ಹೇಳ್ತೀರಿ, ಅದೇ ಅವಯವ ಬಿಟ್ಟು ಪ್ರದೇಶ ಅಂತಿಲ್ಲ. ಈಗ ನನ್ನ ಕಾಲಿನ ಪ್ರದೇಶದಲ್ಲಿ ನೋವಾಯ್ತು, ನನ್ನ ಕೈ ಪ್ರದೇಶದಲ್ಲಿ ನೋವಾಗ್ಲಿಲ್ಲ ಅಂತ. ಈ ಪ್ರದೇಶ ಅವಯವ ಒಂದೇ ತಾನೆ. ನನ್ನ ದೇಹದ ಅವಯವ ಕೈ ಅಂದ್ರು, ನನ್ನ ದೇಹದ ಒಂದು ಪಾರ್ಟ್ ಪ್ರದೇಶ ಅಂದ್ರು, ನನ್ನ ದೇಹದ ಪ್ರದೇಶ ಕಾಲು, ನನ್ನ ದೇಹದ ಅವಯವ ಕಾಲು, ಎಲ್ಲ ಒಂದೇ ಅರ್ಥ. ಅವಯವ ಬೇರೆ ಅಲ್ಲ, ಪ್ರದೇಶ ಬೇರೆ ಅಲ್ಲ. ಇದು ಎರಡು ಬೇರೆ ಬೇರೆ ಅನ್ಕೊಂಡು ನೀವು ಮಾತಾಡ್ಬೇಡಿ. ಅದಕ್ಕೆ ಇವರು ಕೇಳಿದ್ದು ಅವಯವೋ ವಾಸ್ಯಾತ್ ಪ್ರದೇಶೋವಾ ಧರ್ಮೋವಾ. ಜೈತೀರ್ಥರು ಯಾಕೆ ಹೀಗೆ ಪ್ರಶ್ನೆ ಮಾಡಿದ್ರು ಅಂತ ಅನಿಸ್ಬೋದು ನಮ್ಗೆ. ಅವಯವ ಬೇರೆ ಅಲ್ಲ, ಪ್ರದೇಶ ಬೇರೆ ಅಲ್ಲ, ಮತ್ತೆ ಯಾಕೆ ಜೈತೀರ್ಥರು ಹೀಗೆ ಅವಯವನೋ ಪ್ರದೇಶನೋ ಅಥವಾ ಹೀಗೋ ಅಂತ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದ್ರೆ ತಪ್ಪಿಲ್ಲ. ಅದು ಬೇರೆಯವರು ಹೀಗೆಲ್ಲ ವಾದವನ್ನ ಮಾಡ್ಕೊಂಡಿದ್ದಾರೆ, ವಿಚಾರವನ್ನ, ಆ ವಿಚಾರ ಎತ್ಕೊಂಡು ಇವ್ರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಇವ್ರು ಹೇಳಿದ್ರು ಇಲ್ಲ, ಈಗ ನೋಡಿ ಬಟ್ಟೆ ಹೋದ್ರು ಕೂಡ ಬಟ್ಟೆಯಲ್ಲಿ ವಿಭಾಗಗಳು ಕಣ್ಣಕ್ ಕಾಣಲ್ವೇ? ಅದೇ ತರ
ಅಂದ್ರೆ ತಸ್ಯ ಪಟಾಂತರತ್ವೇನ ಪೂರ್ವಪಟ ಪ್ರದೇಶತ್ವ ನಂಗೆ ಅದು ಇನ್ನೊಂದು ಬಟ್ಟೆ ಆಯ್ತು, ಹಿಂದಿನ ಬಟ್ಟೆಯ ಭಾಗ ಅಲ್ಲ ಅದು ಅಂತ ಒಂದು ಉತ್ತರ ಕೊಟ್ರು. ಯಾಕೆಂದ್ರೆ ನಚ ಇದು ಮುಂದಿನ ವಾಕ್ಯ, ಪಟ ಸದ್ಭಾವದಶಾಯಾಮೇವ ಹಿ ತತ್ರ ಪ್ರದೇಶತ್ವ ವ್ಯವಹಾರ ತನ್ನಿವೃತ್ತಿಯ ನಂತರಂತೂ ಖಂಡಪಟ ಇತ್ತೇವ ವ್ಯವಹಾರ. ಇದನ್ನ ಯಾದುಪತ್ಯದಲ್ಲೂ ನೋಡಿದ್ವಿ ಆ ಹಿಂದಿನ ಪಾಠದಲ್ಲಿ. ಮುಂದಕ್ಕೆ ಹೋಗೋಣ. ನಚ ಅತ್ರಾಪಿ ಖಂಡ ಅವಿದ್ಯಾವಸ್ಥಾನಮೇವ. ಈಗ ಅವರು ಹೇಳಿದ್ರು, ಹೌದು, ಈಗ ದೊಡ್ಡ ಬಟ್ಟೆ ಇತ್ತು, ಅದನ್ನ ಖಂಡ ಮಾಡ್ದ, ತುಂಡ್ ಮಾಡ್ದ. ಆಗ ದೊಡ್ಡ ಬಟ್ಟೆಯ ಪಾರ್ಟ್ಸ್ ಅಲ್ಲ, ಅದೇ ಬೇರೆ ಬಟ್ಟೆ, ಚಿಕ್ಕ ಬಟ್ಟೆ ಅಂತ ಕರಿತೀವಿ. ಈಗ ಒಂದ್ ದೊಡ್ಡ ಬಟ್ಟೆನ 100 ತುಂಡು ಮಾಡಿದ್ರೆ ಎಷ್ಟು ಬಟ್ಟೆ ಇದೆ ಈಗ ನಿನ್ನ ಹತ್ರ? 100 ಇದೆ ಅಂತ ಹೇಳ್ತೀವಿ. ಇಲ್ಲ ಒಂದೇ ಬಟ್ಟೆ, ಅದು 100 ಪೀಸ್ ಆಯ್ತು. ಹೌದು, 100 ಪೀಸ್ ಅಂದ್ರೆ ಆ ಪೀಸ್ ಏನೇನ್ ಆಯ್ತಾರ ಚೂರು ಅದ್ರ ಸೇರಿ ಒಂದು ಖರ್ಚೀಫ್ ಮಾಡ್ದ. ಎಷ್ಟು ಖರ್ಚೀಫ್, ಎಷ್ಟು ಬಟ್ಟೆ ಇದೆ ನನ್ನ ಹತ್ರ? 100 ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದ್ ಬೇರೆ ಅಂತಾನೆ ಅರ್ಥ. ಖಂಡಪಟ ಅಖಂಡಪಟ ಅಂತ. ಅಖಂಡಪಟ ಹೋಯ್ತು, ಈಗ ಖಂಡ ಆಗೋಯ್ತಲ್ಲ. ಹಾಗೆ ಅವಿದ್ಯೆ ಅಖಂಡ ಆಗಿತ್ತು, ಈಗ ಖಂಡ ಅವಿದ್ಯೆ, ಅರ್ಧ ಅವಿದ್ಯೆ ಆಯ್ತು ಅಂತಂದ್ರೆ ತಪ್ಪಂತೆ. ಯಾಕೆಂದ್ರೆ ತಥಾಸತಿ ತನ್ನಿವರ್ತಕ ಅಭಾವೇನ ಸರ್ವದಾ ನಿವೃತ್ತಿ ಪ್ರಸಕ್ತಿಯ ದ್ವೈತ ದರ್ಶನಾನುಪರಮ ಪ್ರಸಂಗ ಇತ್ಯಾಶಯ. ನೋಡಿ, ಅವಿದ್ಯೆ ಒಂದ್ಸಲಿ ಹೋದ್ರೆ ಹೋಗ್ಬಿಡ್ಬೇಕು. ನೀವು ಚೂರು ಉಳಿಸ್ಕೊಳ್ಳೋದೆಲ್ಲ ಉಳಿಸ್ಕೊಂಡ್ಬಿಡಿ, ಹೋಗ್ಸಿದ್ರೆ ಪೂರ್ಣ ಹೋಗಿಸ್ಬಿಡಿ, ಇಲ್ಲ ಉಳಿಸ್ಕೊಂಡ್ರೆ ಪೂರ್ಣ ಉಳಿಸ್ಕೊಳ್ಳಿ. ಯಾಕಂದ್ರೆ ಮತ್ ಹೋಗೋದು ಹೇಗೆ ಅವಿದ್ಯೆಯ ಉಳಿದಿದ್ ಭಾಗ? ಇಲ್ಲ ಅದ್ವೈತ ಸಾಕ್ಷಾತ್ಕಾರ ಆದಾಗ ಹೋಗತ್ತೆ, ತಪ್ಪು. ಅದ್ವೈತ ಸಾಕ್ಷಾತ್ಕಾರ ಆದಾಗ್ಲೂ ಅವಿದ್ಯೆ ಸ್ವಲ್ಪ ಉಳಿಯತ್ತೆ ಅಂದ್ಮೇಲೆ ಮತ್ತೆ ಅದ್ವೈತ ಸಾಕ್ಷಾತ್ಕಾರದ ಹೋಗೋದು ಹೇಗೆ? ಇದು ನಿರ್ಬಂಧ, ಹೋಗ್ಬೇಕು ಅಂತೇನಿದೆ. ಇನ್ನೂ ಸ್ವಲ್ಪ ಅದ್ರ ಭಾಗ ಉಳ್ಕೊಳ್ಬಹುದು. ಹಂಗೆ ಹೇಳೋದಿದ್ರೆ ಯಾವತ್ತೂ ದ್ವೈತ ದರ್ಶನ ಆಗ್ತಾನೆ ಇರ್ಬೇಕು, ಒಂದ್ ಮೋಕ್ಷಕ್ಕೆ ಹೋಗ್ಬಾರ್ದು ಅಂತ ನಿಮ್ಮ ಸಿದ್ಧಾಂತಲ್ಲ ಆಗ್ಬೇಕು. ಅಷ್ಟೇ ಅಲ್ಲ, ಯದ್ವಾ ನಿರವಯವ ಇತ್ಯತ್ರ ವಿಶೇಷಣೀಯಂ ಅಂದ್ರೆ ನ ಪಟರೂಪ ಪ್ರದೇಶಿನೋ ನಿವೃತ್ತಾಮಪಿ ಪ್ರದೇಶಾನಾಂ ಅವಸ್ಥಾನ ದರ್ಶನಾತ್ ತತ್ರ ವ್ಯಭಿಚಾರ. ಈಗ ಪೂರ್ಣ ಬಟ್ಟೆ ಹೋದ್ರೂ ಪ್ರದೇಶ ಉಳಿಯತ್ತೆ ಅಂತ ಇದೆಯಾ? ಹಾಗಿಲ್ಲ ಎಲ್ಲೂ. ಆತರ ಇದ್ರೆ ನೋಡ್ಬೋದು. ಇಡೀ ಬಟ್ಟೆ ಹಾಳಾಗೋಯ್ತು, ಇಡೀ ಬಟ್ಟೆ ಸುಟ್ಟು ಹೋಯ್ತು, ಅದ್ರ ಅವಯವ ತುಂಡುಗಳೆಲ್ಲ ಸಿಗತ್ತೆ. ಹೆಂಗ್ ಸಿಗತ್ತೆ? ಬೂದಿ ಆಗ್ಬಿಟ್ಟಿದೆ ಅದು. ಏನ್ ಸಿಗಬೇಕು? ಏನು ಸಿಗೋದೇ ಇಲ್ಲ. ಯಾಕೆಂದ್ರೆ ಯಾವುದಕ್ಕೆ ಅವಯವಗಳೇ ಇಲ್ವೋ ಅಂತ ಅವಯವಗಳೇ ಇಲ್ದೇ ಇರೋ ವಸ್ತುವಿಗೆ ಅವಯವ ಉಳಿಯತ್ತೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪ್ರದೇಶ ಉಳಿಯತ್ತೆ ಅಂತ ಹೇಗೆ ಸಾಧ್ಯ? ಈಗ ಬಟ್ಟೆಗೇನೋ ಒಂದ್ ಪಕ್ಷ ಹೇಳ್ಬೋದು, ಏನಂತ ಹೇಳ್ಬೋದು, ಆದ್ರೆ ಏನೋ ಒಂದ್ ಅಂಶ ಚೂಚೂರಲ್ಲಿ ಬಿದ್ದಿರತ್ತಲ್ಲ ಬೂದಿ ರೂಪದಲ್ಲಿ, ಅದು ಯಾಕೆ? ಅದಕ್ಕೆ ಭಾಗಗಳಿತ್ತು. ಯಾವ್ದಕ್ ಭಾಗನೇ ಇಲ್ವೋ ಅದು ಹೆಂಗ್ ಉಳಿಯತ್ತೆ? ಈ ತರ ಪ್ರಶ್ನೆಗಳು ಬರ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಸಿದ್ಧಾಂತ ಸರಿ ಇಲ್ಲ ಅಂತ ಮುಂದೆ ಖಂಡನೆ ಮಾಡಿದ್ದಾರೆ. ಈ ರೀತಿ ಇದೊಂದು ವಿಚಾರ ಇಲ್ಲಿ ಮುಕ್ತಾಯ ಆಯ್ತು. ಮುಂದಿನ ವಿಚಾರ ಅದೇನೋ ಅನ್ನೋದನ್ನ ಬಿದಿಗೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲಭೂತ ಕಡೆಯನ್ನು ಮಾಡ್ತೀನಿ. ನಮಸ್ಕಾರ. ಹರೇ ನಮಸ್ಕಾರಗಳು.